ನಾನೇ ದುಡ್ಡು ಕೊಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆಗೆ ಸರಿಯಾಗಿ ಜ್ಞಾಪಕ ಇದ್ದರೆ, ಅವರು ಸ್ವಲ್ಪ ಬುದ್ಧಿ ಇದ್ದರೆ ನಮ್ಮ ಕಲಬುರಗಿಯಲ್ಲಿ ಇರುವ SP ಆಫೀಸ್ ಪಕ್ಕಗಡೆ ಏನು ಅವರು ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಒಂದು ಆಫೀಸ್ ಮಾಡಿಟ್ಟಿದ್ದಾರೆ, ಆ ದಾಖಲೆತೆಯನ್ನು ರಿಲೀಸ್ ಮಾಡೋಕ್ಕೆ ಹೇಳಿ. ಅದು ದಲಿತರ ಸಮುದಾಯ ಭವನ. ಯಾರು ಬಡವರಿದ್ದಾರೆ, ಬಡವ್ರ ಮಕ್ಕಳಿಗೆ ಮದುವೆ ಮಾಡೋಕ್ಕೆ ಅದೊಂದು ಅನುದಾನ ಆಗಿದ್ದು, ಅದಕ್ಕೆ ಇವರೇನಪ್ಪ ಅಂತಂದರೆ ಇವರದೇ ಜಾಗೀರಿದ್ದಪ್ಲೆ ಇವರು ಪ್ರೈವೇಟ್ ಆಫೀಸ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಫಸ್ಟು ಅವರು ಅವರ ಒಂದು ನೈತಿಕತೆ ನೋಡಿಕೊಂಡು ಮಾತಾಡೋಕ್ಕೆ ಹೇಳಿ ಸರ್. ದುಡ್ಡು ಅವರೇ ಕೊಡ್ತಾರೆ ಅಷ್ಟೇ ಹಾಂ. 2 ನಂಬರ್ ದುಡ್ಡು ಭಾಳ ಅದಾವಲ್ಲ ಅವ್ರ ಬಳಿ. 50,000 ಕೋಟಿ ಮೇಲ್ಪಟ್ಟು ಅವ್ರ ಬಳಿ 2 ನಂಬರ್ ದುಡ್ಡು ಇದ್ದಾವೆ. ದುಡ್ಡಿನ ಸೊಕ್ಕುನೆ ಅವ್ರಿಗಿದೆ. ಅದಕ್ಕೆ ಆ ಮಾತು ಬರುತ್ತೆ. ಸಾಮಾನ್ಯ ಯಾವಾಗ ದುಡ್ಡು ಹೆಚ್ಚಿಗಾದವಾಗ, ಅಹಂಕಾರ ಹೆಚ್ಚಿಗಾದವಾಗ ನಮ್ಮಲ್ಲಿ ದುಡ್ಡು ಜಾಸ್ತಿ ಇದೆ, 2 ನಂಬರ್ ದುಡ್ಡು ಹೆಚ್ಚಿಗಿದೆ, ನಾನು ಹಾರಾಡ್ತೀನಿ ಅಂತೇಳಿ ಹಾರಾಡ್ತಾ ಇದ್ದಾನೆ. ಅದು ಹೆಚ್ಚು ದಿವಸ ನಡೆಯಲ್ಲ ಸರ್. ಈಗ ಅವ್ರು ಯಾವಾಗ ಹೋಮ್ ಮಿನಿಸ್ಟರ್ ಯಾವಾಗ ಆಗಿದ್ದಾರೆ ಅಲ್ಲಿಂದ ಜಾಸ್ತಿ RSS ಬಗ್ಗೆ ಮಾತಾಡ್ತಿದ್ದಾರೆ. ಏನು ಪ್ರಚಾರ ತಗೊಳ್ಳೋದ ಏನಂತಿರುತ್ತೆ ನೋಡಿ. ಅವ್ರ ತಂದೆಯವರು AICC ಅಧ್ಯಕ್ಷರದಾರ. ಅವ್ರ ಕೈಯಾಗ ಈಗ ಪವರ್ ಇದೆ. ಕಾಂಗ್ರೆಸ್ಸೇ ಅವ್ರ ಮನೆಗೆ ಹುಟ್ಟಿದಪ್ಲೆ ಅವರು ನಾಟಕ ಮಾಡ್ತಾ ಇದ್ದಾರೆ ಪಾಪ. ಅದೇ ನಮ್ಮ ಈ ಒಂದು ಭಾಗದ ಧೀಮಂತ ನಾಯಕ ಧರಮ್ ಸಿಂಗ್ ಅವರು, ಅವ್ರ ಪುತ್ರರು 3 ಸರ್ತಿ MLA ಆದರು. ಇವ್ರಿಗಿಂತ ಸೀನಿಯರ್ ಅವರು ಹೌದು. ಆದರೆ ಅವ್ರಿಗೆ ಇವರು KKRDB ಕೊಡ್ತಾರೆ ಪಾಪ. ಎಷ್ಟೋ ಜನರು ಹೇಳಿದರು, ಕೃಷ್ಣ ಬೈರೇಗೌಡರು ಹೇಳಿದರು ಇವರಿಗೆ ನೀವು ಕಂಪಲ್ಸರಿ ಮಿನಿಸ್ಟ್ರ್ ಕೊಡ್ಬೇಕಂತ ಹೇಳಿದ್ರು. ಆದರೆ ಈ ಪುಣ್ಯಾತ್ಮ ಯಾವತ್ತನಾಗ ಇರ್ತಾನ ಅವಾಗ್ತನಾಗ ಈ ಭಾಗದ ಜನರು ಉದ್ಧಾರ ಆಗಲ್ಲ. ನಮ್ಮ ಕಲಬುರಗಿ ಜನ ಸ್ಪೆಷಲಿ ಇವತ್ತು ಭಾಳಷ್ಟು ಜನರು ಏನಪ್ಪ ಅಂತಂದರೆ ಪಕ್ಷಕ್ಕೆ ಒಳಗಾಗಿ ಭಾಳಷ್ಟು ಮೆತ್ತಗೆ ಮಾಡಿದ್ದು ಈ ನಾಯಕರು. ಇವರ ರಾಜಕೀಯನೇ ಇದೆ. ಇವರು ಮಂತ್ರಿ ಸ್ಥಾನ ತಗೊಂಡಿದ್ದು ಆ ಒಂದು ಉಳಿಸ್ಕೊಳ್ಳೋಕ್ಕೆ ಇವರ ನೈತಿಕತೆ ಇಲ್ಲ. ಆ ಒಂದು ಚೈಲ್ಡ್ ಲಿಸ್ಟ್ಗೆ DK ಶಿವಕುಮಾರ್ ಅವರು ಹೋಮ್ ಮಿನಿಸ್ಟರ್ ಕೊಟ್ಟು ಭಾಳ ತಪ್ಪು ಮಾಡಿದ್ದಾರೆ. ಅಂದರೆ ಇವ್ರಿಗೆ ಹೋಮ್ ಮಿನಿಸ್ಟರ್ ಕೊಡಬಾರ್ದಾಗಿತ್ತು. ಚೈಲ್ಡ್ ಲಿಸ್ಟ್ ಇದು ಚೈಲ್ಡ್ ಲಿಸ್ಟ್. ಅವರಿಗೆ ಕ್ಷೇತ್ರದಾಗ ಯಾವ ಊರು ಅಂತೇಳಿ ಗೊತ್ತಿಲ್ಲ, ಎಷ್ಟು ಬೂತ್ಗಳಿದು ಅಂತ ಗೊತ್ತಿಲ್ಲ, ಜನರ ಸಮಸ್ಯೆ ಗೊತ್ತಿಲ್ಲ. ಮೇಲ್ಗಡೆ ಹೇಳ್ಬೇಕಂದ್ರೆ ಮೊನ್ನೆ ತಾನೇ ನಮ್ಮ ಒಂದು ಸ್ಪೆಷಲ್ಲು ಇದ್ರ ಬಗ್ಗೆ ನಾನು ಪ್ರೆಸ್ ಮೀಟ್ನು ಮಾಡ್ತಾ ಇದ್ದೀನಿ. ಯೂನಿವರ್ಸಿಟಿ ಸ್ಟೇಷನಲ್ಲಿ ನಂದೂರು ಗ್ರಾಮ ಒಂದು ಊರು ಬರುತ್ತೆ. ಆ ನಂದೂರು ಗ್ರಾಮದಲ್ಲಿ ನಮ್ಮದೇ ಆದ ಸಮುದಾಯದ ಒಬ್ಬ ಹೆಣ್ಮಗಳು ಸುರೇಖಾ ಅಂತೇಳಿ, ಆ ಹೆಣ್ಮಗಳು ಸುಮಾರು 20 ದಿವಸ ಆಯಿತು ಯಾರೋ ಒಬ್ಬ ಬಾಂಗ್ಲಾದೇಶಿ ಬಂದು ಎತ್ಕೊಂಡು ಹೋಗಿದ್ದಾನೆ. ಆ ಅಮ್ಮ ಅವ್ರ ತಂದೆ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ತನಕ ಅವ್ರಿಗೆ ಅರೆಸ್ಟ್ ಮಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಇವರಿಗೆ ಬೇರೆ ಬೇರೆ RSS ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ರಾಮ ಮಂದಿರ ಬಗ್ಗೆ ಮಾತಾಡೋದು ನೈತಿಕತೆನ ಇವರಿಗೆ. ಫಸ್ಟ್ ಕ್ಷೇತ್ರ ನೋಡ್ಕೊಳ್ಳಿ ಸ್ವಾಮಿ. ಫಸ್ಟು ನೀವು ಗುಲ್ಬರ್ಗ ಜಿಲ್ಲೆ ಉದ್ಧಾರ ಮಾಡಿ. ಕೇಸ್ಗಳು ಯಾವ್ಯಾವ ಪೆಂಡಿಂಗ್ ಅದಾವೆ, ಯಾರ್ಯಾರ ಆರೋಪಿಗಳು ಅರೆಸ್ಟ್ ಆಗಿಲ್ಲ ಅವ್ರಿಗೆ ಅರೆಸ್ಟ್ ಮಾಡ್ರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.